ರಸ್ತೆ ಇಲ್ಲ ಸರ್, 2 ಅವರ್ ನಿಂತ್ಕೊಳ್ಳಿ ಕೆಲಸ ಮಾಡ್ತೀವಿ. ಜನರೇಟರ್ ಇದೆ, ಪೈಪ್ ಇದೆ, ಕೇಬಲ್ ಇದೆ. ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧ್ಯಕ್ಷ ವಿಕಾಸ್, ಪಟ್ಟಣದ ಜನರಿಗೆ ಅತ್ಯವಶ್ಯಕವಾದ ಕುಡಿಯುವ ನೀರಿನ ಕಾಮಗಾರಿಯನ್ನು ಕಳಪೆಯಾಗಿ ಮಾಡಲಾಗುತ್ತಿದೆ. ನಾವು ಸ್ಥಳಕ್ಕೆ ತೆರಳಿ ಸರಿಯಾಗಿ ಕೆಲಸ ಮಾಡಬೇಕು ಎಂದು ಕೇಳಿದರೆ ಇಂಜಿನಿಯರ್ ನವೀನ್ ಅವರು ನಮ್ಮೊಂದಿಗೆ ಅಸಭ್ಯವಾಗಿ ವರ್ತಿಸಿ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾರೆ. ಜೊತೆಗೆ ನಮ್ಮ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುವುದು ದಬ್ಬಾಳಿಕೆಯ ಸೂಚಕವಾಗಿದೆ ಎಂದು ಆರೋಪಿಸಿದರು. ಇನ್ನು ಜನಪ್ರತಿನಿಧಿಗಳಿಗೆ ಗೌರವ ಕೊಡದೆ ಏಕವಚನದಲ್ಲಿ ಮಾತನಾಡುವುದು ಸರಿಯಲ್ಲ. ಈ ರೀತಿಯ ವರ್ತನೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಸದಸ್ಯ ರಾಜೇಶ್ ಜಿ ಅವರು ಮಾತನಾಡಿ, ಕೆರೆಯ ನೀರು ಪಟ್ಟಣದ ಕುಡಿಯುವ ನೀರಾಗಿ ಬಳಸಲಾಗುತ್ತಿದೆ. ಆದರೆ ಕೆರೆಯಲ್ಲಿ ಮಣ್ಣು ಹಾಕಿ ಅವೈಜ್ಞಾನಿಕ ಕಾಮಗಾರಿ ನಡೆಸಲಾಗುತ್ತಿದೆ. ಇದು ಸಾರ್ವಜನಿಕರ ಆರೋಗ್ಯಕ್ಕೆ ಹಾನಿಕಾರಕ. ಕಳಪೆ ಕಾಮಗಾರಿಯನ್ನು ಪ್ರಶ್ನಿಸುವುದು ನಮ್ಮ ಹಕ್ಕು. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಕೇಳುವುದು ತಪ್ಪೆ ಎಂದು ಪ್ರಶ್ನಿಸಿದರು. ನಮ್ಮಿಂದ ನಾವೆಲ್ಲ ಹಂಗೆ ಓಡಾಡೋದು, ನಮ್ಮ ಮನೆಯಲ್ಲ ಹಂಗೆ ಇರೋದು. ಅಲ್ಲಿ ಓಡಾಡ್ತಾ ಜನ ಏನಂತಾರೆ ಗೊತ್ತಾ ಸರ್, ನೀವೇನ್ರಿ ಮೆಂಬರ್ ಆಗಿದ್ದೀರಾ, MLA ಜೊತೆ ಇರ್ತೀರಾ, ಇದನ್ನ ರೋಡ್ ಹಾಕ್ಸಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್. ನಮ್ಗೆ ಎಷ್ಟು ಬೇಜಾರಾಗುತ್ತೆ ಸರ್. ಎಷ್ಟೋ ಅವ್ರ ಕಣ್ತರ ಇದೆ ಸರ್. ಅಲ್ಲಿ ಎಷ್ಟು ಜನ ಬಿಟ್ಟಿದ್ದಾರೆ ಗೊತ್ತಾ ಸರ್. ಇದುವರೆಗೂ ಇದೇ ನಮ್ಮ ಮುನ್ಸಿಪಲ್ ಆಫೀಸ್ಗೆ ಬಂದು ಲೆಟರ್ ಮುಖಾಂತರ ಕೊಟ್ಟಿದ್ದಾರೆ ಸರ್. ಈ ತರ ಆಗಿದೆ ಅಂತೇಳಿ ಕೊಟ್ಟಿದ್ದಾರೆ ಸರ್. ಸಾರ್ವಜನಿಕರಿಗೆ ಏನೇ ಅನುಕೂಲ ಆಗೋ ಕೆಲಸ ಮಾಡಬೇಕು ಸರ್. ಈ ತರ ಕಳಪೆ ಕಾಮಗಾರಿಗಳು ಮಾಡೋದು ಇದು ಮಾಡೋದು ಮಾಡಬಾರ್ದು. ಇನ್ನ ಒಂದು ಸರ್, ವಾರ್ಡಲ್ಲಿ ಅಮೃತ್ ಪೈಪ್ಲೈನ್ ಹಾಕ್ತಿದ್ದಾರೆ. ಆ ಪೈಪ್ಲೈನ್ ಹೆಂಗಾಗ್ತಿದ್ರೆ ಮೈನ್ ಒಳಗೆ ಸೆಂಟ್ರಿಗೆ ಹಾಕ್ತಿದ್ದಾರೆ. ಇದುವರೆಗೆ ಸಿಮೆಂಟ್ ಎತ್ತಿಲ್ಲ, ಅವರು ಹತ್ತಿರ ಹಂಗೆ ಬಿಟ್ಟಿದ್ದಾರೆ. ನಾವು ಸುಮ್ಮನೆ ಜನ ಪಾಪ ನಮ್ಮ ವಾರ್ಡಲ್ಲಿ ಸುಮಾರು ಜನ ಅಂಗವಿಗಳು ಇದ್ದಾರೆ ಸರ್. ನಮ್ಗೆ ಸುಮಾರು ಜನ ಹೇಳಿದ್ರು, ಅವರು ನಾವು ನೀರು ತಗೊಂಬರಕ್ ಆಗ್ತಾ ಇಲ್ಲ, ಫಿಲ್ಟರ್ ತಗೊಂಬರಕ್ ಆಗ್ತಾ ಇಲ್ಲ ನೀರು ನಮಗೆ ಅಂತ. ಮತ್ತೆ ನಾನು ನಮ್ಮ ಚೀಫ್ ಆಫೀಸರ್ಗೆ ಹೇಳಿ ಟ್ಯಾಕ್ಟರ್ ತಗೊಂಡೋಗಿ ನಮ್ಮ ಪಾಪ ಎಲ್ಲ ಬಹುತಾಗಿ ಸಹಕಾರದೊಂದಿಗೆ ಆ ಸಿಮೆಂಟ್ ಎಲ್ಲ ಎತ್ಸ್ಬಿಟ್ಟು ಇವತ್ತು ನಾವು ಓಡಾಡೋಕ್ಕೆ ದಾರಿ ಮಾಡ್ಕೊಂಡಿದ್ದೀವಿ ಸರ್. ಅದಾದ್ಮೇಲೆ ಅವರು ಮಾಡ್ಕೊಳ್ಳಿ. ಅದು ಮಾಡಿದಿರಾನೆ ಸುಮ್ಮನೆ ಸಮಸ್ಯೆ ಆಗುತ್ತೆ, ನೀರಿಗೆಲ್ಲ ಸಮಸ್ಯೆ ಆಗುತ್ತೆ. ಅದು ಮಾಡ್ಕೊಂಡ್ಮೇಲೆ ಮಾಡ್ಕೊಳ್ಳಿ, ನಾವೇನು ಅದಕ್ಕೇನು ಅಬ್ಜೆಕ್ಷನ್ ಮಾಡಲ್ಲ ಅಂತ ಹೇಳಿದ ತಕ್ಷಣನೇ ಅದನ್ನ ಯಾರೋ ದೀಕ್ಷೆ ಅಂತಿದ್ದಾನೆ, ಅವು ಅದನ್ನ ಹೋಗ್ಬಿಟ್ಟು ಇಂಜಿನಿಯರ್ ಅಂತೆ, ಅದನ್ನ ಹೋಗ್ಬಿಟ್ಟು ನಮ್ಮ ಮೇಲೆ ನಮ್ಮ ಕೌನ್ಸಿಲರ್ಸ್ ಮೇಲೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ರು. ಹಿಂಗೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ರು. ನಾವು ಅಡ್ಡಿಪಡಿಸಿಲ್ಲ. ಇಲ್ಲಿ ಜನಗಳಿಗೆ ಸಮಸ್ಯೆ ಆದ್ರೆ ನಮಗ್ ಕೇಳೋದು, ಆ ಇಂಜಿನಿಯರ್ ಕೇಳಲ್ಲ, ಇನ್ನೊಬ್ರು ಕೇಳಲ್ಲ. ಮತ್ತೆ ಅದು ಗಡ್ಡೆ ಮೇಲೆ ಇಂದ ಇದು ಹಾಕೊಂಡ್ಬಂದ್ರು, ಪೈಪ್ಲೈನ್ ಹಾಕೊಂಡ್ಬಂದ್ರು. ಇಬ್ರು ಹಾಕೊಂಡ್ಬಂದ್ಮೇಲೆ ಇವಾಗ SBM ಸರ್ಕಲ್ ಹತ್ರ ಹತ್ತಕ್ಕಾಗಲ್ಲ, ಇಳಿಯಕ್ಕಾಗಲ್ಲ, ಜನಗಳೆಲ್ಲ ಬಿದ್ದೋಗ್ತಾ ಇದಾರೆ. ಅದನ್ನ ನಮ್ಗೆ ಟಾರ್ ರೋಡ್ ನಮ್ ಶಾಸಕರು ಹೇಳಿದ್ರು, ಆಯ್ತಪ್ಪ ನಾವು ಮಾಡಿಸ್ಕೊಡ್ತೀವಿ ಅಂತ. ಆಯ್ತು ಅಂತ ಒಪ್ಕೊಂಡಿದ್ರು ಶಾಸಕರು. ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾರೆ. ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ಮೇಲೆ ಆಯ್ತು ಅಂತ ನಾವು ಸುಮ್ಮನೆ ಆಗ್ಬಿಟ್ವಿ. 2-3 ದಿನದಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಮಾಡಿಕೊಟ್ಮೇಲೆ ಆ ಕಾಂಟ್ರಾಕ್ಟರ್ ಏನಂತಾರೆ ಗೊತ್ತಾ, ಆ ಇಂಜಿನಿಯರ್ಸು, ನಿಮ್ಗೇನ್ ಕೆಲಸ, ಬಾಡಿಗೂ ಅದಕ್ಕೆ ಸಂಬಂಧ ಇಲ್ಲ, ನಾವು ಅಧಿಕಾರಿಗಳು ಮಾತಾಡ್ಕೊಂತೀವಿ ಅಂತ ಹೇಳ್ತಾರೆ. ಇನ್ನು ಬಾಡಿ ಇರೋದೇನಕ್ಕೆ, ಜನಗಳಿಗೆ ಕೇಳೋದು ಯಾರಿಗೆ, ನಮಗ್ ಕೇಳ್ತಾರೆ. ಇವಾಗ ನಾವು ಹೋಗ್ಬಿಟ್ಟು ಜನಗಳಿಗೋಸ್ಕರ ಕೇಳಿದ್ದಕ್ಕೆ ನಮ್ಮ ಮೇಲೆ ಕಂಪ್ಲೇಂಟು ಅದು ಇದು. ನಾವೇನನ್ನ ಅವ್ರ ಹತ್ರ ಏನನ್ನ ಇದು ಕೇಳಿದೀವ, ಏನೂ ಇಲ್ಲ. ಏಕಾಏಕಿ ಬಂದ್ಬಿಟ್ಟು ನೀವು ಈ ಜಾತ್ರೆ ಆದ್ಮೇಲೆ ಮಾಡ್ಕೊಳ್ಳಿ, ನಾವು ಬೇಡ ಅಂತ ಹೇಳಿಲ್ಲ. ಏಕಾಏಕಿ ಕಟ್ ಮಾಡಿಸ್ಬಿಟ್ಟು ಮಾಡ್ಕೊಳ್ಳಿ ಹಂಗೆ ಹಿಂಗೆ ಅಂತ ಮಾಡ್ಬಿಟ್ಟು ಇವಾಗ ನೀರು ಸ್ವಲ್ಪ ಕಡಿಮೆ ಬರ್ತಾ ಇದೆ ಅಂತೆ. ಅದು ನಮ್ಗೆ ಕ್ಲಿಯರ್ ಮಾಡಿಕೊಟ್ರೆ ಸಾಕು ಸರ್, ನಮ್ದೇನು ಅಬ್ಜೆಕ್ಷನ್ ಏನಿಲ್ಲ. ಸದಸ್ಯರು ಆರೋಪಿಸಿದಂತೆ ಇಂಜಿನಿಯರ್ ನವೀನ್ ಅವರು ಗುತ್ತಿಗೆದಾರರ ಕೆಲಸವನ್ನೇ ನಾವು ನಡೆಸುತ್ತಿದ್ದು ಅಧಿಕಾರದ ದುರ್ಬಳಕೆ ಮಾಡುತ್ತಿದ್ದಾರೆ. ಪ್ರತಿ ವಿಷಯದಲ್ಲೂ ಶಾಸಕರ ಹೆಸರನ್ನು ಬಳಸಿಕೊಂಡು ಸರಿಯಾದ ಕಾಮಗಾರಿ ಮಾಡಿಸದೆ ಅವರಿಗೆ ಕೆಟ್ಟ ಹೆಸರು ತರುತ್ತಿದ್ದಾರೆ ಎಂಬ ಆಕ್ರೋಶ ವ್ಯಕ್ತವಾಯಿತು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ.